ಇಲ್ಲಿ ಮಾರ್ಕೆಟಲ್ಲೇ ತಂದು ಪೂಜೆ ಮಾಡೋಕ್ಕಾಗಲ್ಲ. ಸ್ವಾಮಿಗೆ ನಮ್ಮ ಮನೆ ಪಾಟಲ್ಲೇ ನಾನು ತುಳಸಿ ಗಿಡ ಹಾಕೊಂಡಿದ್ದೀನಿ. ಯಾವಾಗೂ ತುಳಸಿ ಅಂಗಡಿ. ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇದು ಬಂದು ಗುರುವಾರದ ಲಾಗು. ಈ ಲಾಗಲ್ಲಿ ನಾನು ಗುರುವಾರ ಯಾವ ರೀತಿ ಮನೆಯಲ್ಲಿ ಕೆಲಸ ಮಾಡ್ಕೊತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಗುರುವಾರ. ಫಸ್ಟು ಎಲ್ಲರಿಗೂ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ 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 ರಾಯರಿದ್ದಾರೆ. ನೋಡಿ, ಮನೆನೆಲ್ಲ ನೀಟಾಗಿ ಎಲ್ಲ ಮಾಡಿ ಪೂಜೆ ಮಾಡಿದರೆ ಮನೆ ತುಂಬ ಚೆನ್ನಾಗಿರ್ತೈತೆ. ಎಲ್ಲದಲ್ಲೇ ಬಿಟ್ಬಿಟ್ಟು ಪೂಜೆ ಮಾಡೋಕ್ಕೋದ್ರೆ ಒಂಥರ ಏನೋ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು. ನೋಡಿ, ನಾನು ನಮ್ಮ ಮನೆ ಪಾಟಲ್ಲೇ ತುಳಸಿ ಗಿಡ ಹಾಕ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ, ನಾನು ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಲ್ಲ, ಯಾವಾಗೂ ಮಾರ್ಕೆಟ್ಗೆ ಹೋಗಿ ತುಳಸಿ ತರೋಕ್ಕೆ ಆಗಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗೆ ಒಂದು ಇಷ್ಟಾದರೂ ತುಳಸಿ ಇಟ್ಟು ಪೂಜೆ ಮಾಡಬೇಕು. ಒಂದು ದಳ ತುಳಸಿ ನೋಡಿ, ಇಷ್ಟಾದರೂ ಇಟ್ಟು ನಾವು ಪೂಜೆ ಮಾಡಿದರೆ ತುಂಬ ಅಪ್ಪಗೆ ರಾಘವೇಂದ್ರ ಸ್ವಾಮಿಗೆ ತುಂಬ ಇಷ್ಟ. ಅದಕ್ಕೆ ನಾನು ಪಾಟಲ್ಲಿ ತುಳಸಿ ಪಾಟಲ್ಲ ಇದು ಈ ಥರ ಬಕೆಟು, ಈ ಬಕೆಟಲ್ಲಿ ನಾನು ಗಿಡ ಹಾಕೊಂಡಿದ್ದೀನಿ. ನಾನು ಪಾಟಲ್ಲಿ ದಾಸವಾಳ ಕಡ್ಡಿ ಉಣಿದೆ, ಚಿಗ್ರೈತೆ ನೋಡಿ, ಇದು ಕಣ್ಗಳು ಅಂತಾರಲ್ಲ ಅದು ಉಣಿದೆ. ಸುಮ್ಮನೆ ಜಸ್ಟ್ ಕಡ್ಡಿ ತಂದು ಹಿಂಗೆ ಇಟ್ಟಿದ್ದೆ ಅಷ್ಟೇ. ಎಲ್ಲ ಹತ್ಕೊಂಡೈತೆ, ಏನೋ ಗೊತ್ತಿಲ್ಲ. ನಾನು ಬೇರೆ ಪಾಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂಥವ್ರಿಗೆ ಇದರಲ್ಲಿ ಇಡ್ಲಿ ಅಂತ ಇದರಲ್ಲಿ ಇಟ್ಟಿದ್ದೀನಿ. ಇದು ಅಷ್ಟೇ ನೋಡಿ, ಇದು ಸೂಜ್ ಮಲ್ಲಿಗೆ ಅಂತಾರೆ, ಸದಾ ಬಿಡ್ತೈತೆ ಇದು. ಇದನ್ನು ಅಷ್ಟೇ ಕಡ್ಡಿ ತಂದು ಇಟ್ಟಿದೆ. ಇದು ಅಷ್ಟೇ ಎಷ್ಟು ನೀಟಾಗಿ ಬಂದೈತೆ ನೋಡಿ. ಇದು ಶಂಖಪುಷ್ಪ ಅಂತಾರಲ್ಲ, ಇದು ಸಂಜೀವಿನಿ ಗಿಡ ಅಂತ ಹೇಳ್ತಾರಲ್ಲ. ಇದರಲ್ಲಿ ಬ್ಲೂ ಕಲರ್ ಹೂವು ಬಿಡುತ್ತೆ. ಅದು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಕುಡಿದ್ರೆ ಆರೋಗ್ಯಕ್ಕೆ, ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಮತ್ತು ಹೆಲ್ತ್ಗೆ ಅಷ್ಟೇ ಅಲ್ಲ, ಪೂಜೆಗೂ ಅಷ್ಟೇ ಶ್ರೇಷ್ಠ ಈ ಹೂವು. ಎಲ್ಲ ಹೂವು ಬಿಟ್ಟು ಕಾಯಿ ಆಗೈತೆ ನೋಡ್ರಿ. ಈ ಕಾಯಿ ಬೀಜ ಚೆನ್ನಾಗಿ ಒಣಗಿ ಬಲ್ತ್ ಮೇಲೆ ಬೀಜ ತಗೊಂಡೋಗಿ ನಾವು ಯಾವುದನ್ನ ಪಾಟೆಲ್ಲ ಎಲ್ಲಾದರೂ ಹಾಕೊಂಡ್ರೆ ಬರುತ್ತೆ. ಮತ್ತು ಇದು ಬಳ್ಳಿ ಥರ ನೋಡಿ, ಈ ಥರ ಬಳ್ಳಿ ಅಮ್ಕ ಬಿಡುತ್ತೆ. ಎಷ್ಟು ದೊಡ್ಡದು ಬೇಕಾಗುತ್ತೆ. ಈ ಹೂವು ಅಂದರೆ ನನಗೆ ತುಂಬ ಇಷ್ಟ. ದೇವ್ರ ಗಿಡಕ್ಕೂ ಅಷ್ಟೇ, ಜಾಸ್ತಿ ಬಿಟ್ಟಾಗೆ ಬಿಸಿನೀರಲ್ಲಿ ಹಾಕಿ ಕುದಿಸ್ಬಿಟ್ರೆ ನೀರೆಲ್ಲ ಬ್ಲೂ ಕಲರ್ ಬರ್ತವೆ. ಈ ನೀರು ಕುಡಿಯೋದಿಟ್ಟ ರಕ್ತ ಶುದ್ಧಿ ಆಗುತ್ತೆ. ಮತ್ತು ಇದು ಎಲ್ಲದಕ್ಕೂ, ಡಯಾಬಿಟೀಸ್ ಇರೋರಿಗೆ ಮತ್ತು ಕೊಲೆಸ್ಟ್ರಾಲ್ ಇರೋರಿಗೆ ಎಲ್ಲರಿಗೂ ಇದು ಕೆಲಸ ಮಾಡುತ್ತೆ ಅಂತ ತುಂಬ ಒಳ್ಳೆ ಇಂಥ ಗಿಡ ಎಲ್ಲನೂ ಸಿಕ್ಕಿರೋ ಬಿಡಬೇಡಿ. ನೀವು ತಂದು ಮನೆ ಹತ್ರ ಹಾಕೊಳ್ಳಿ. ನಿಮಗೂ ಆರೋಗ್ಯಕ್ಕೆ, ಚಿಕ್ಕ ಮಕ್ಕಳು ಇರ್ತಾರಲ್ಲ, ಈ ಥರ ಮಾಡಿಕೊಟ್ರೆ ಜ್ಞಾಪಕಶಕ್ತಿ ಕೂಡ ಹೆಚ್ಚಾಗುತ್ತೆ ಮತ್ತು ಬುದ್ಧಿ ಚುರುಕಾಗುತ್ತೆ ಅಂತ ಹೇಳ್ತಾರೆ. ಇದು ತುಂಬ ನನಗೆ ಇಷ್ಟ ಗಿಡ. ನೋಡಿ, ಈ ಪಾಟಲ್ಲಿ ಎಷ್ಟು ಗಿಡ ಹಾಕೊಂಡಿದ್ದೀನಿ. ಚೆಂಡಿವಿನ ಗಿಡ ಹಾಕೊಂಡಿದ್ದೀನಿ ನೋಡಿ. ಇಲ್ಲಿ ಇದೇನು ಗಿಡ ಅಂತಾರೆ, ಕಣಗಳು. ನಮ್ಮೂರ ಕಡೆ ಇದನ್ನು ಕಾಸಿ ಕಣಗಳು ಅಂತಾರೆ. ಇಲ್ಲೇ ನಿಮ್ಮ ಕಡೆ ನೀವೇನಂತೀರ ಗೊತ್ತಿಲ್ಲ. ಮತ್ತು ಮಂಜಪತ್ರೆ ಹಾಕೊಂಡಿದ್ದೀನಿ ನೋಡಿ. ಇದೆಲ್ಲ ನಾನು ನಮ್ಮ ಪೂಜೆಗೆ ಉಪಯೋಗಿಸ್ಕೊತೀನಿ. ನಾನು ಹಂಗೆ ಬೇಗ ಕೆಲಸ ಪಟ ಮಾಡು. ಇವಾಗ 20 ರೂಪಾಯಿ 40 ರೂಪಾಯಿ ಕೆಜಿಗೆ ಅಲ್ಲಮ್ಮ. ಯಾಕೆ ತೆಗಿತೀಯ? ಇನ್ನ ಹಾಕು. 20 ರೂಪಾಯಿ ನೌಕಲಕ್ಕ ಬೇಡ. ಓ ಬಾಮ ಅಮ್ಮ ಬಾಮ, ಯಾಕೆ ಆ ಕಡೆ ತಿರ್ಕೊಂಡು ಹೋಗ್ತಾ ಇದ್ದೆ? ನೋಡಮ್ಮ ಏನ ಚೆನ್ನಾಗಿದೆ ಮಜ. ಮೇಲೆ ಹೋದ್ರೆ
ಸ್ವಲ್ಪ ನಮಗೆ ಹೂವಿನ ಮಾರ್ಕೆಟ್ ಮಂಡಿಯಲ್ಲಿ ಹೂವು ಫ್ರೆಶ್ ಆಗಿರೋ ಹೂವು ಕೂಡ ಬರ್ತಾ ಇದೆ. ಮತ್ತು ತರಕಾರಿ ಎಲ್ಲ ಸ್ವಲ್ಪ ಅವಾಗೆ ಕಮ್ಮಿ, ಅಂದರೆ ಎಲ್ಲ ಎತ್ತಿಕ ಟೈಮಲ್ಲಿ ಸ್ವಲ್ಪ ಕಮ್ಮಿನೂ ಸಿಗುತ್ತೆ. ಅದಕ್ಕೆ ಆದಷ್ಟು ನಾನು 9:30 9 ಗಂಟೆ ಮೇಲೆ ಹೋಗ್ತೀನಿ ಅವಾಗ. ಮತ್ತು ಅದಕ್ಕೊಂದಕ್ಕೆ ಅಂತ ಅಲ್ಲ, ನನಗೆ ಹೂವು ತರೋಕ್ಕೆ ಫ್ರೆಶ್ ಆಗಿರೋ ಹೂವು ಮಂಡಿಗೆ ಬರುತ್ತಲ್ಲ, ಆ ಹೂವು ಕೂಡ ತರೋಕ್ಕೆ ನಾನು ಹೋಗ್ತೀನಿ. ಇವಾಗ 1 kg ಇದು 50 ರೂಪಾಯಿ ಹೂವು, ಎಷ್ಟು 50 ರೂಪಾಯಿ ಬಟಾಣಿ. ಅದಕ್ಕೆ ನಾನು 1 kg ತೊಗೊಂಡೆ. ಚೆನ್ನಾಗಿರುತ್ತೆ ಎಣ್ಣೆ ಬಟಾಣಿ. ಟೊಮಟೊ ಬಾತು, ಪಲಾವು ಮತ್ತು ಬೆಂಡೆಕಾಯಿ ಇದು kg 20 ರೂಪಾಯಿ. ಒಂದೊಂದು ಟೈಮ್ ಇದನ್ನು ಕೂಡ ಸಬ್ಬಕ್ಕಿ ಸೊಪ್ಪು, ಇದು ನಾಟಿ ಸೊಪ್ಪು ಎಷ್ಟು ಚೆನ್ನಾಗೈತೆ, 10 ರೂಪಾಯಿ ಕಟ್ಟು. ಬೆಳಗ್ಗೆ ಟೈಮ್ ಇದೇ ಸೊಪ್ಪು 20 ರೂಪಾಯಿ ಮಾಡ್ತಾರೆ ಮಾರ್ಕೆಟಲ್ಲಿ. ಅವಾಗೆ ಬೆಳಿಗ್ಗೆ ಹೊತ್ತು ಚೆನ್ನಾಗಿರ್ತಾರಲ್ಲ, ಜಾಸ್ತಿ ಇರ್ತಾರೆ. ಮನೆಗೆ ಹೋಗೋ ಟೈಮಾಗೆ 10 ರೂಪಾಯಿ ಕೊಟ್ಟು ಹೋಗ್ಬಿಡ್ತಾರೆ. ಇದು ಅಷ್ಟೇ 10 ರೂಪಾಯಿ ಪಾಲಕು. ನೋಡಿ ಎಷ್ಟು ಫ್ರೆಶ್ ಆಗೈತೆ, ತುಂಬ ಫ್ರೆಶ್ ಆಗೈತೆ. ಇದು 10 ರೂಪಾಯಿ ಫ್ರೆಶ್ ಆಗೈತೆ, ಸೋಸ್ಕೋಬೇಕು. ಸ್ವಲ್ಪ ಪಾಲಕ್ಕೆಲ್ಲ ಹಾಕಿ ಸಾಂಬಾರು ಸೊಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಸಬ್ಬಕ್ಕಿ ಸೊಪ್ಪು ಕಾಳು ಹಾಕಿ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರ್ತದೆ. ಇಲ್ಲಿ ನೋಡಿ ತರಕಾರಿ ಎಲ್ಲ ಸುರಿತೀನಿ ಇವಾಗ. ಎಲ್ಲ ಓಡ ಟೊಮಾಟೊ 30 ರೂಪಾಯಿ kg, ಟೊಮಾಟೊ 30 ರೂಪಾಯಿ kg. ನಾನು ಕಾಯಿದು ಬೆಟ್ಟದ ನೆಲ್ಲಿಕಾಯಿ ಅಂತೀವಲ್ಲ ಅದು 1/4 kg 20 ರೂಪಾಯಿ. ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಮತ್ತು ಉಪ್ಪಿನಕಾಯಿ ಹಾಕ್ತಾರೆ. ನಮಗೆ 1/4 kg 20 ರೂಪಾಯಿನ ಕೊಟ್ಟೆ. ಜ್ಯೂಸ್ ಮಾಡ್ಕೊಂಡು ಒಂದು ಲೋಟ ಜ್ಯೂಸ್ ಕೂಡ ತಗೊಳಕೋದ್ರೆ 40 ರೂಪಾಯಿ ಕೊಡಬೇಕು. ಅದು ಬರೀ ಇಲ್ಲಿ ದೀಪ ಕೂಡ ಹಚ್ತಾರೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಅಮ್ಮಂಗೆ, ಮನೆ ದೇವ್ರಿಗೆ ಎಲ್ಲ ಇದರಲ್ಲಿ ಆರತಿ ಮಾಡೋದ್ರಿಂದ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ದೀಪ ತುಂಬ ವಿಶೇಷ. ಮತ್ತು ಈರುಳ್ಳಿ 50 ರೂಪಾಯಿಗೆ 2.5 kg, 100 ರೂಪಾಯಿಗೆ 5 kg ಚೆನ್ನಾಗಿದೆ. ಇದು ಬಂದು kg 30 ರೂಪಾಯಿ, ನಾನು 20 ರೂಪಾಯಿಗೆ ತೊಗೊಂಡೆ. ಅಂದರೆ 750 ಗ್ರಾಮ್ 20 ರೂಪಾಯಿಗೆ. ಅದು ತುಂಬ ಚೆನ್ನಾಗಿಲ್ಲ. ಇದು ಪಲಾವ್ ಮಾಡೋಕ್ಕೆ ಅಂತ ತೊಗೊಂಡೆ. ಇದು ಕ್ಯಾರೆಟು ನಾವು 10 ರೂಪಾಯಿಗೆ ತೊಗೊಂಡೆ. ಇದು kg 20 ರೂಪಾಯಿ. ನಾವು ಕೋಳಿಬೇಳೆ ಭಾತ್ ಹಾಕ್ತೀವಿ ಅಷ್ಟೇ. ಇದು 20 ರೂಪಾಯಿಗೆ ತೊಗೊಂಡೆ. ಶುಂಠಿ 10 ರೂಪಾಯಿಗೆ ತೊಗೊಂಡೆ. ಕ್ಯಾರೆಟು 4 ಏನೋ ಬಂದ. ಇದು 4 10 ರೂಪಾಯಿಗೆ. ಪೂಜೆಗೆ ಚೆನ್ನಾಗಿರ್ತದೆ, ಫ್ರೆಶ್ ಆಗಿತ್ತು. ಅದು ಬಾಳೆಹಣ್ಣು ನಾವೇ ತಿಂತೀವಿ ಪ್ರಸಾದ. ನೋಡಿ ಹೂವು, ಸಾಮಂತಿಗೆ ಹೂವು ಇರಲಿಲ್ಲ, ಅದ್ರ ಬದಲು ತೊಗೊಂಡೆ. ಈ ಥರ ಹೂವೆಲ್ಲ ಜಾಸ್ತಿ ತೋಮಲೆ ದಿಂಡು ಮತ್ತು ಹಾರ ಕೊಡ್ತಿದ್ದೆ. ದಪ್ಪ ಇದ್ದರೆ ಹೂವು ಹಾರ ಚೆನ್ನಾಗಿ ಕಾಣುತ್ತೆ. ಮತ್ತು ರೋಸ್ ನೋಡಿ ಸೂಪರ್ ಆಗೈತೆ. ರೋಸ್ ಮಾತ್ರ ತುಂಬ ಸೂಪರ್ ಆಗೈತೆ. ಮತ್ತು ಇದು ಪರ್ಪಲ್, ಇದು ಒಂದು ಕಲರ್ ತುಂಬ ಇಷ್ಟ. ಇದು ಎಷ್ಟು ದಿನ ಇಟ್ಕೊಂಡು ಏನೂ ಆಗಲ್ಲ. ಹೂವು ಫ್ರೆಶ್ ಆಗಿರುತ್ತೆ. ಇದು ಸ್ವಲ್ಪ ನೀರೈತೆ, ಅದು ನೀರೆಲ್ಲ ಡ್ರೈ ಆದಮೇಲೆ ಫ್ರಿಜ್ಜಲ್ಲಿ ಎತ್ತಿಕ್ತೀನಿ. ಬಾಳೆಹಣ್ಣು 1 kg 20 ರೂಪಾಯಿ. ಬರೀ 250 ರೂಪಾಯಿಗೆ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀವಿ ನೋಡಿ. ಬಾಳೆಹಣ್ಣು ಒಂದು ಇಷ್ಟೇ ತರಕಾರಿ. ರಚಿತಾ ಎಷ್ಟನೇ ಇದು 80 ಬಂದ 81 ದಿನ ಇದು ನಿಮಗೆ ಆಯ್ತು ನೋಡಿ ಸಾಕು.
ಅಲ್ಸಂಡೆ ಬಟಾಣಿ ಅವು ಚೆನ್ನಾಗಿರಲ್ಲ ಬಟಾಣಿ ಅಂತ